ಕೊಡಲ್ಲ, ಒಂದು ನೋಟಿಸ್ ಕೊಡಿ ಅಂದ್ರೆ ಕೊಡ್ಲಿಲ್ಲ, ಚರಂಡಿ ಪೂ ಮುಚ್ಚಿಬಿಟ್ರು. ಏನಾದ್ರ ಬಗ್ಗೆ ಕಳೆದ ಬಾರಿ ನಾವು ರೆವಿನ್ಯೂ ಸೆಕ್ಷನ್ ಅವ್ರಿಗೆ ಹೇಳಿದ್ರು ಮಾರ್ಕಿಂಗ್ ಹಾಕ್ರಿ, ಸ್ವಲ್ಪ ಮುಂದೆ ಬನ್ನಿ. ನಿಮ್ಗೆ ಹೇಳಿದ್ರಲ್ಲ ಲಾಸ್ಟ್ ಸಭೆಯಲ್ಲಿ ಮಾರ್ಕಿಂಗ್ ಹಾಕಿ ನಮ್ಗೆ ಮಾರ್ಜಿನ್ ಎಷ್ಟಿದೆ, ಏನೇನು ಬೋರ್ಡ್ಸ್ ಹಾಕೊಂಡಿದ್ದಾರೆ ಎಲ್ಲ, ಮುಂದೆ ಏನು ರೋಡ್ ಮಾರ್ಜಿನ್ ಅಲ್ಲಿ ಏನೇನು ಮುಂದಕ್ಕೆ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸಬೇಕು, ಅವ್ರಿಗೆಲ್ಲ ಮಾರ್ಕಿಂಗ್ ಕೊಟ್ಟು ಕಾಲಾವಕಾಶ ಕೊಡಿ, ಏಕಾಏಕಿ ಹೋಗಿ ಅವ್ರಿಗೂ ಸಮಸ್ಯೆ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಅಲ್ಲಿ ಮೈನ್ ರೋಡ್ ಇದರಿಂದ ಹಿಡಿದು ನಮ್ಮ ಬೌಂಡ್ರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ರೈಲ್ವೆ ಟ್ರ್ಯಾಕ್ ಆ ಕಡೆಯಿಂದ ಅಲ್ಲಿಂದ ಇಲ್ಲಿ ಇದ್ರವರೆಗೂ ಬಂದಿದ್ದೀವಿ ಸರ್. ಇಲ್ಲಿ ನಮ್ಮ ಶನ್ಮಾತನ ದೇವಸ್ಥಾನವರೆಗೂ ಕ್ಲಿಯರ್ ಮಾಡಿಸಿದೀವಿ. ಬೋರ್ಡ್ಗಳಿದಾವೆ ಸರ್, ಬೋರ್ಡ್ಗಳಿಗೆ ಪರ್ಮಿಷನ್ ತಗೊಂಡಿದೀವಿ, ತೆಗಿತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್. ಎಲ್ಲಿ ಪರ್ಮಿಷನ್ ಒಂದು ಟ್ರೈಲ್ ಲೈಸೆನ್ಸ್ ತಗೊಂಡಿದ್ದಾರೆ, ನಾವು ಬರ್ತೀವಿ ಹೋಗೋಣ ಅಂತ ಹೇಳಿ ತಾವು ಹೇಳಿದ್ರೆ ಅದ್ರ ಮೇಲೆ ನೋಟಿಸ್ ಕೊಡಿ, ಸೀರಿಯಸ್ ಆಕ್ಷನ್ ತಗೊಳ್ಳಿ, ಬ್ಲಾಕ್ ಮಾಡಿ ಸರ್. ಆಮೇಲೆ ಈಗ ಇದೇ ಬಿಬಿ ರಸ್ತೆ ನಮ್ಮ ಅಧ್ಯಕ್ಷರು ಪಾಪ 9 ತಿಂಗಳಾಯ್ತು ಅಧಿಕಾರ ವಹಿಸ್ಕೊಂಡು, ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಅಂತಾರೆ. ಒಂದು ವಾರ್ಡಲ್ಲಿ ಯಾವತ್ತಾದ್ರೂ ಬಂದು ವಿಸಿಟ್ ಮಾಡಿದಾರಾ? ಇದೇ ಬಿಬಿ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ಹರಿತಾ ಇದೆ, ಯಾರು ಕೇಳ್ತಾರೆ ಸಮಸ್ಯೆ? ಅಭಿವೃದ್ಧಿ ಬಗ್ಗೆ ಇಲ್ವಾ? ಬರೀ ಖಾತಾ ಮಾಡ್ಬೇಕಾ ಅಷ್ಟೇನಾ? ಆಪರೇಟರ್ ಬಗ್ಗೆ ಕುತ್ಕೊಂಡು ಖಾತಾ ಮಾಡಿಸ್ಬೇಕು. ಈಗ ನನಗಿಂತ ಹೆಚ್ಚಾಗಿ ಕುತ್ಕೊಂಡು ನಾನು ಊರಿನ ಸಮಸ್ಯೆ ಬಗ್ಗೆ ಸರ್ 9 ತಿಂಗಳಾಯ್ತು ಅಧಿಕಾರ ವಹಿಸ್ಕೊಂಡು ಬಿಬಿ ರಸ್ತೆ ಮಣಿಕಾಲ್ವರೆಗೂ ನೀರು ಹರಿತಾ ಇದೆ. ಏನಿದ್ರ ಬಗ್ಗೆ ಸಮಸ್ಯೆ ಏನು? ಇದೇ ಮೀಟಿಂಗ್ ಅಲ್ಲಿ, ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ರಿ ಸರ್, ಮಳೆ ಬರ್ತಾ ಇದೆ, ರಾಜಕಾರಣಿಗಳೆಲ್ಲ ತೆರವುಗೊಳಿಸಿ ನೀರು ಹರಿಸೋದಕ್ಕೆ ಕೈ ಕೊಡಿ ಅಂತ. ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ಸುಮ್ಮನೆ ಬರ್ತೀವಿ ಕಾಫಿ ಕುಡ್ಕೊಂಡು ಹೋಗೋದಕ್ಕೆ ನಾನು 10 ಬಾರಿ ಇವತ್ತು ನೀವೇ ನೋಡಿ, ನೀವು ಅದೇ ರೋಡ್ ಎಲ್ಲ ಬರ್ತೀರಾ, ನೀರು ಎಷ್ಟು ನಿಂತಿದೆ ಅಂತ ಬಿಬಿ ರಸ್ತೆಯಲ್ಲಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಒಂದು ಚರಂಡಿಯಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತೀರಾ, ಮಾತಾಡೋದಿಲ್ಲ. ಕೇಳ್ಬಿಟ್ಮೇಲೆ ಮಾತಾಡಿ, ನಿಮ್ಗೆ ಮಾತಾಡ್ಬೇಕಂತ ನಾವು ಮಾತಾಡ್ತಾ ಇರೋದು, ನೀವು ಹೇಳ್ಬೇಕಂತ ಉತ್ತರ ಹೇಳ್ಬೇಕಂತ. ರಸ್ತೆ ಬಗ್ಗೆ ನಾವು ಆಯ್ತರು ಸುಮಾರು 10 ಬಾರಿ ಡೈರೆಕ್ಟ್ ಅವ್ರಿಗೆ 8 ಕೋಟಿ ಪ್ರಸ್ತಾವನೆ ಕಳಿಸಿದ್ವಿ. 2 ಪ್ರಸ್ತಾವನೆ ಬಿಡುಗಡೆ ಆಗಿದೆ, ಟೆಂಡರ್ ಹೋಗಿದೆ. ಬಿಬಿ ರಸ್ತೆ 8 ಕೋಟಿ ಕಾಂಪ್ಲೆಕ್ಸ್ ತಗೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಾರೆ, ಅದರದ್ದು ವಿಸ್ತರಣೆ ಎಷ್ಟಿದೆ, ನಮ್ಮ ರೆಕಾರ್ಡ್ಸ್ ಅಲ್ಲಿ ಎಷ್ಟಿದೆ, ಲೈಸೆನ್ಸ್ ತಗೊಂಡಿದ್ದಾರ ಇಲ್ಲ, ಅದಕ್ಕೂ ಒಂದು ನೋಟಿಸ್ ಕೊಡ್ತಾರೆ. ಎರಡನೇದು ವಿಸ್ತರಣೆ, ಈಸ್ಟ್ ಎಷ್ಟಿದೆ, ವೆಸ್ಟ್ ಎಷ್ಟಿದೆ, ನಾರ್ತ್ ಸೌತ್ ಎಷ್ಟಿದೆ, ಎರಡು ಮಾರ್ಕ್ ಮಾಡಿ, ಅಷ್ಟಕ್ಕೆ ಮಾತ್ರ ಅವ್ರು ಸೀಮಿತ ಅಷ್ಟೇ. ಇನ್ನಿಕ್ಕಿದ ಜಾಗ ನಮ್ಮದು, ಅದು ಫಿಕ್ಸ್ ಮಾಡಿ, ಇಲ್ಲ ಬಾಡಿಗೆ ಕೊಡ್ಕೊಡ್ತಾರ ರೆಡಿ. ಅದಕ್ಕೂ ಬಾಡಿಗೆ ತಗೊಂಡು ಫಿಕ್ಸ್ ಮಾಡ್ತೀರಾ, ನಮ್ಮ ರೆವಿನ್ಯೂ ರೈಸ್ ಆಗ್ಬೇಕು. ರೆವಿನ್ಯೂ ಟೇಬಲ್ ಅಲ್ಲಿ ಯಾವ ಫೈಲ್ ಬಂದ್ರು ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಾರ್ದು. ಇದಕ್ಕೇನಾರ ಇದಕ್ಕೆ ಒಪ್ಪಿಗೆ ಇದ್ರೆ ಹೇಳಿ, ಇಲ್ಲ ಅಂದ್ರೆ ನಿಮ್ ಜಾಗದಲ್ಲಿ ನೀವಿರಿ, ನಮ್ ಜಾಗದಲ್ಲಿ ನಾವಿರ್ತೀವಿ, ಉಸ್ಕೊಳ್ಳೋ ಜನ ನಾವು. ತೆರವು ಮಾಡ್ಬೇಕು. ಬೇರೆ ಕಡೆನು, ಬೇರೆ ದಾವಣಗೆರೆಯಲ್ಲಿ ಏನ್ ಮಾಡಿದ್ದಾರೆ, ಅವ್ರ ಜಾಗದ ಮುಂದೆ ಇನ್ಕ್ರೋಚ್ ಮಾಡ್ಬಿಟ್ಟು ಎಷ್ಟು ರೋಡ್ಗೆ ಬಿಟ್ಟು ನಂತರ ಇನ್ಕ್ರೋಚ್ ಮಾಡಿರೋದು ಆ ಸ್ಪೇಸ್ ಸ್ವಲ್ಪ ಅವ್ರಿಗೆ ಕೊಟ್ಟು ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ. ಏನು 11 ತಿಂಗಳಿಗೆ ಅಂತ. ಆ ಬಾಡಿಗೆ ಬರಬೇಕು ಅಡ್ವಾನ್ಸ್, ಒಂದು ನಿಮ್ಮ ಖಜಾನೆಗೆ ಬರ್ತಾ ಇರುತ್ತೆ. ಸೊ ಇದು ಒಂದೇನೋ ಪ್ರೋತ್ಸಾಹ ಮಾಡಂಗಿದ್ರೆ ಮಾಡಿ, ಇಲ್ಲ ತೆರವುನೇ ಮಾಡ್ಬಿಡ್ತೀರಾ ಮಾಡಿಬಿಡಿ, ಯಾವ್ದಾರ ಒಂದು ಕ್ರಮ ತಗೊಳ್ಳಿ. ಸುಮ್ಮನೆ ಏನೋ ಮೀಟಿಂಗ್ಸ್ ಅಲ್ಲಿ ಕೂತ್ಕೊಂಡು 20 ಮುಂದೆ ಬಂದಿದ್ದಾರೆ ಸರ್ ಒಂದೊಂದು ಅಂಗಡಿಯವರು.